ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಈ ವ್ಲಾಗು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಇತ್ತು ಆಫೀಸಲ್ಲಿ. ಸೊ ಅದಾಗಿದೆ. ತುಂಬಾ ಬ್ಯೂಟಿಫುಲ್ಲಾಗಿ ನಮ್ಮ ಕರ್ನಾಟಕನ ರೆಪ್ರೆಸೆಂಟ್ ಮಾಡೋ ಥರ ಡೆಕೋರೇಟ್ ಮಾಡಿದರು ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ನವಂಬರ್ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕಲ್ಲಿ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲರೂ ಉತ್ತರ ಕರ್ನಾಟಕ ಶೈಲಿಯ ಥೀಮಲ್ಲಿ ಡ್ರೆಸ್ ಆಗಿ ಬಂದಿದ್ದರು. ಈ ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ರಾಜ್ಯೋತ್ಸವನ ನಾವು ಯಾಕೆ ಆಚರಿಸ್ತೀವಿ ಅನ್ನೋದನ್ನ ನಾನು ಸಿಂಪಲಾಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಭಾರತಕ್ಕೆ ಗಣರಾಜ್ಯ ದಿನ ಬಂದ ನಂತರ 1956ರಲ್ಲಿ ನವೆಂಬರ್ 1ರಂದು ಈ ಕರ್ನಾಟಕ ರಾಜ್ಯವನ್ನು ಮೈಸೂರು ಪ್ರಾಂತ್ಯ, ಮೈಸೂರು ರಾಜ್ಯ ಅಂತ ರೂಪುಗೊಂಡಿರುತ್ತೆ. ಅದಾದ ನಂತರ ಉತ್ತರ ಕರ್ನಾಟಕ, ಮಲೆನಾಡು ಹಾಗೂ ಹಳೆ ಮೈಸೂರು ವಿಭಾಗ ಏನು ರಾಜ್ಯಗಳಾಗಿ ವಿಂಗಡಣೆ ಆಗಿತ್ತು, ಆ ಎಲ್ಲ ರಾಜ್ಯದಲ್ಲೂ ಕನ್ನಡ ಬಳಸುವ ಅಥವಾ ಕನ್ನಡ ಮಾತಾಡುವ ಜನಗಳಿದ್ದರಿಂದ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಎಂದು 1956ರಂದು ಯಾವಾಗ ಮೈಸೂರು ರಾಜ್ಯ ಅಂತ ರೂಪುಗೊಂಡಿತ್ತು ಆಗಲೇ ತೀರ್ಮಾನ ಮಾಡಿ ಅದನ್ನು ಘೋಷಣೆ ಮಾಡ್ತಾರೆ. ಆಗಿಂದ ಇಲ್ಲಿವರೆಗೂ ಅದನ್ನು ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ರಾಜ್ಯೋತ್ಸವ ಅಂತ ನಾವು ಕನ್ನಡಿಗರು ಈ ಹಬ್ಬವನ್ನು ನಾಡ ಹಬ್ಬವಾಗಿ ತುಂಬ ವಿಜೃಂಭಣೆಯಿಂದ ಆಚರಿಸ್ತೀವಿ ಅಂತಲೇ ಹೇಳ್ಬೋದು. ಹಾಗೂ ನಮ್ಮ ಕರ್ನಾಟಕ ಬಾವುಟ ಏನಿದೆ ಅದು ಅರಿಶಿಣ ಕುಂಕುಮ ಸಂಕೇತವಾಗಿದೆ. ಈ ನಾಡಲ್ಲಿ ಕಲೆ ಸಂಸ್ಕೃತಿ ಇನ್ನೂ ಜೀವಂತವಾಗಿದೆ ಅನ್ನೋದಾದರೆ ಅದಕ್ಕೆ ಕಾರಣ ನಮ್ಮ ಜನಪದ ಕಲಾ ಸಂಸ್ಕೃತಿ ಹಾಗೂ ಜಾನಪದ ಕಲಾವಿದರು ಅಂತಲೇ ಹೇಳ್ಬೋದು. ಯಾರೆಲ್ಲ ಜಾನಪದ ಕಲೆ, ನೃತ್ಯ ಹಾಗೂ ಕಲಾವಿದರು ಬೆಳೆಸ್ತಾ ಇದ್ದಾರೋ, ಯಾರೆಲ್ಲ ಅದರಿಂದ ಸಹಾಯವಾಗಿ ನಿಂತಿದ್ದಾರೋ ಅವ್ರಿಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನೀ ಮೆಟ್ಟುವ ನೆಲಾದೆ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿಂದವೋ ಮುದ್ದಿನ ಕರು, ಕನ್ನಡತನ ಬಂದಿದ್ದರೆ ನೀ ನಮಗೆ ಕಲ್ಪತರು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. 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 ಓ ಓ ಸೆಲೆಬ್ರೇಟ್ ಮಾಡಿದ್ರು ಜಾನಪದ ಕಲೆ, ಅದನ್ನೆಲ್ಲ ನೋಡಿಕೊಂಡು ನಾವು ಊಟಕ್ಕೆ ಹೋದ್ವಿ. ಊಟಕ್ಕೆ ನಮಗೆ ಉತ್ತರ ಕರ್ನಾಟಕ ಶೈಲಿಯ ಊಟ ಇತ್ತು ಅಂತಲೇ ಹೇಳ್ಬೋದು. ತುಂಬ ಕ್ರೌಡ್ ಇತ್ತು, ಆದರೂ ತುಂಬ ಚೆನ್ನಾಗಿ ಸರ್ವ್ ಮಾಡಿದ್ರು. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಮೇಲ್ಗಡೆ ನಮಗೆ ಪ್ರೋಗ್ರಾಮ್ಸ್ ಏನು ಆರ್ಗನೈಸ್ ಮಾಡಿದ್ರು ಅದನ್ನು ನೋಡೋಣ ಅಂತ ಬಂದಿದ್ವಿ. ಅಲ್ಲಿ ನಮಗೆ ಗೆಸ್ಟ್ ಆಗಿ ಕೃಷ್ಣೇಗೌಡರು ಕೂಡ ಬಂದಿದ್ದರು. ಅಲ್ಲಿ ತುಂಬಾ ಪರ್ಫಾರ್ಮೆನ್ಸಸ್ನ ಆರ್ಗನೈಸ್ ಮಾಡಿದ್ರು. ಲೈಕ್ ಡ್ಯಾನ್ಸ್, ಸಾಂಗು, ಫ್ಯಾಷನ್ ಶೋ, ಈ ಥರ ತುಂಬಾ ಪ್ರೋಗ್ರಾಮ್ಸ್ನ ಆರ್ಗನೈಸ್ ಮಾಡಿದರು. ಮತ್ತು ಗೇಮ್ಸ್ ಸಹ ಕಂಡಕ್ಟ್ ಮಾಡಿದರು. ಅದರದ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಕೂಡ ಇತ್ತು. ಮತ್ತು ಲಾಸ್ಟಲ್ಲಿ ನಮಗೆಲ್ರಿಗೂ ಕನ್ನಡ ಹಾಡುಗಳಿಂದ DJ ಕೂಡ ಇತ್ತು. ತುಂಬಾ ಎಂಜಾಯ್ ಮಾಡಿದ್ವಿ.
ಇದಾಗಿತ್ತು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಬ್ಲಾಗ್. ಈ ವ್ಲಾಗು ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಮತ್ತೆ ಒಂದೊಳ್ಳೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದಿ ನೆಕ್ಸ್ಟ್ ವ್ಲಾಗ್.